ಸದ್ಗುರು ಸಿದ್ಧಾರೂಢಾಯ ನಮಃ. ನಿನ್ನೆ ದಿವಸ ನಾವೆಲ್ಲ ಶಿವಪುತ್ರ ಸ್ವಾಮಿಗಳ ಇತಿಹಾಸವನ್ನು ಕೇಳಿದ್ವಿ. ಇವತ್ತಿನ ದಿವಸ ಈ ಸಿದ್ಧಾರೂಢ ಮಹಾತ್ಮೆಯ ಒಂದು ಕೊನೆಯ ಅಧ್ಯಾಯವನ್ನು ನೀವು ಇವತ್ತು ಶ್ರವಣ ಮಾಡೋಣ. ಮೊದಲ ಕಮಲಜ ನಾವ ಬಲದಿಂದುದಯಗೊಳಿಪನೋ ಜಗವ ಬಳಿಕಂ ಮುದದಿ ಅಚ್ಯುತ ನಾವ ಬಲದಿಂದದನು ರಕ್ಷಿಪನೋ ಅದನು ಕಡೆಗಂ ರುದ್ರನೆಂಬುವನೊದವಿಲೈಪನೋ ಆವ ಬಲದಿಂ ಅದರ ಮೂಲ ಸ್ವರೂಪವನರುಹಿದ ಗುರುವಿಗಂ ನಮಿಪೇ. ಸದ್ಗುರು ಸಿದ್ಧಾರೂಢರ ಒಂದು ಮಹಾತ್ಮೆ, ವಿದ್ಯೆಯ ಬಂಧುರತ್ವ, ಶಾಸ್ತ್ರ ಶ್ರವಣದ ಬಗ್ಗೆ ಮತ್ತು ಅವರ ಮಹಾತ್ಮೆಯ ಬಗ್ಗೆ ಈ ದೇಶದ ತುಂಬೆಲ್ಲ ಸುದ್ದಿ ಹಬ್ತದ. ಆವಾಗ ಮುಮುಕ್ಷುಳಾದಂಥವರು ಭಕ್ತರು ಮಠಕ್ಕೆ ಬಂದು ಸಿದ್ಧಾರೂಢರ ದರ್ಶನ ತಗೊಂಡು ಶಾಸ್ತ್ರ ಶ್ರವಣ ಮಾಡಿಕೊಂಡು ಹೋಗೋದು ಬರೋದು ಮಾಡಕತ್ತಾರೆ. ಹಂಗೆ ಪ್ರತಿ ವರ್ಷ ಶ್ರಾವಣದೊಳಗೆ ಮತ್ತು ಶಿವರಾತ್ರಿಗೆ ಜಾತ್ರೆ ಉತ್ಸವಗಳು ಪ್ರಾರಂಭ ಆಗಿ ಒಳ್ಳೆಯ ವೈಭವದಿಂದ ನಡೆಯೋಕೆ ಚಲೋ ಆಕ್ಕವು. ಆವಾಗ ಸಾಕಷ್ಟು ಭಕ್ತರು ಬೆಲ್ಲ, ಬ್ಯಾಳಿ, ಅಕ್ಕಿ, ಕಾಯಿಪಲ್ಯ, ಊಟದ ಎಲೆಗಳು, ಯಾರ್ಯಾರು ಏನೇನೋ ಉತ್ಪನ್ನ ಬೆಳೆಯನ್ನು ಬೆಳೀತಿರ್ತಾರೋ ಅಂಥ ಬೆಳೆಗಳನ್ನೆಲ್ಲ ತಂದು ಸಿದ್ಧಾಶ್ರಮಕ್ಕೆ ತಲುಪಿಸ್ತಾರೆ. ಹೀಗಾಗಿ ಸಿದ್ಧಾರೂಢರ ವೈಭವ ಅತಿ ವಿಜೃಂಭಣೆಯಿಂದ ನಡೀತದೆ. ಸದಾಕಾಲ ಅನ್ನ ಸಂತರ್ಪಣೆ ನಡೀತದೆ. ಹಿಂಗೆ ನಡೆಯುವಾಗ ಏನಾಗ್ತೈತಿ ಅಂತಂದ್ರೆ, ಗುರುನಾಥಾರೂಢರು ಮಠಕ್ಕೆ ಮರಿಯಾದ ಮೇಲೆ ಅವರನ್ನು ಸಂಸ್ಕೃತ ಕಲಿಯಾಕಂತೇಳಿ ಶಿವಪುತ್ರ ಸ್ವಾಮಿಗಳ ಹತ್ರ ಕಳಿಸ್ಕೊಡ್ತಾರೆ. ಆವಾಗ ಗುರಪ್ಪನವರು ಆ ಶಿವಪುತ್ರ ಸ್ವಾಮಿಗಳು ಹೇಳಿದಷ್ಟು ಪಾಠ ಮಾಡಲಿಲ್ಲ ಅಂತಂದ್ರೆ, ಆವಾಗ ಆ ಶಿವಪುತ್ರ ಸ್ವಾಮಿಗಳು ಗುರುನಾಥಾರೂಢರಿಗೆ ಹೊಡೆದ ಕಾಲ ಅವ್ರಿಗೆ ಕಲಿಸೋ ಪ್ರಯತ್ನ ಮಾಡ್ತಿರ್ತಾರೆ. ಆವಾಗ ಒಂದು ದಿವಸ ಆ ಸ್ವಾಮಿಗಳು ಗುರಪ್ಪನವ್ರನ್ನ ಹೊಡೆದ ಸಿಟ್ಟಿಗೆದ್ದ ಕಳಿಸ್ತಾರೋ. ಆವಾಗ ಈ ಗುರುನಾಥ ಅಳ್ಕೊತ ಬಂದ ಸಿದ್ಧಾರೂಢರ ಮುಂದೆ ನಿಂದಿರ್ತಾನೆ. ಆವಾಗ ಸಿದ್ಧಾರೂಢರು ಯಾಕೆ ಗುರು ಯಾಕೆ ಅಳಕತ್ತೀಪ ಅಂತ ಕೇಳ್ತಾರೆ. ಆವಾಗ ಗುರಪ್ಪ ಅಂತಾನು, ಅವರು ಹೊಡಿತಾರ್ರಿ, ನಾ ಕಲಿಯಾಕೆ ಒಲ್ಲೆ ಅಂತಾನೆ. ಹಂಗಾದ್ರೆ ಒಲ್ದಿದ್ರು ಬಿಡಪ್ಪ, ಗುರು ಕೃಪೆಯಿಂದ ಎಲ್ಲ ವಿದ್ಯೆ ತಾನಾಗೆ ಪ್ರಾಪ್ತ ಆಕತಿ ಅಂಥೇಳಿ ಅವತ್ತಿನಿಂದ ಕಲಿಯೋದನ್ನು ಬಿಡಿಸಿಬಿಡ್ತಾರೆ. ಆದ್ರೆ ಗುರಪ್ಪ ಭಾಳ ಕಿಡಿಗೇಡಿ ಇರ್ತಾನೋ, ಹಠಮಾರಿ ಇರ್ತಾನೋ, ಅದಕ್ಕೆ ಅವ ಮ್ಯಾಗಿನ ಮ್ಯಾಗ ತಪ್ಪು ಮಾಡ್ತಿರ್ತಾನೆ. ಹಿಂಗೊಂದು ದಿವಸ ತಪ್ಪು ಮಾಡಿದಾಗ ಸದ್ಗುರುಗಳು ಅವನು ಕರೆದ ಕಾಲ ಒಂದು ಕಡೆ ನಿಂದಿರ್ಸ್ತಾರೆ. ಅವಾಗ ಗುರಪ್ಪ ಏನು ಮಾಡ್ತಾನೆ ಅಂತಂದ್ರೆ, ಕಂಬಕ್ಕೆ ಅಂತ ಸನ್ಮುಖ ಮಾಡಿಕಾರ ನಿಂದಿರ್ತಾನೆ. ಆವಾಗ ಸಿದ್ಧಾರೂಢರು ಎದ್ದು ಬಂದವ್ರ ಅವನ ಕಪಾಳಕ್ಕೆ ಒಂದು ಜೋರಾಗಿ ಹೊಡೆದು ಬಿಡ್ತಾರೆ. ಆವಾಗ ಗುರುಗಳು ಹೊಡೆದ ಪೆಟ್ಟೊಂದು, ಕಂಬದ ಪೆಟ್ಟೊಂದು, ಹಿಂಗೆ ಎರಡೂ ಏಕಕಾಲಕ್ಕೆ ಏನಾಕತಿ ಗುರಪ್ಪನವ್ರಿಗೆ ಬೀಳ್ತೈತಿ. ಆವಾಗ ಆ ಪೆಟ್ಟು ತಿಂದಾಗಿಂದ ಗುರಪ್ಪನವರ ಹಠಮಾರಿತನ ಆಗಲಿ, ಉಡಾಳ್ತನ ಆಗಲಿ ಎಲ್ಲ ಮಾಯ ಆಗಿ ಅವರಿಗೆ ತೀವ್ರ ವೈರಾಗ್ಯ ಉಂಟಾಕೈತಿ. ಅವಾಗ ಏನು ಮಾಡ್ತಾರೋ ಅಂತಂದ್ರೆ, ಜನಸಂಘವನ್ನು ತೆರೆದು, ಅಂದ್ರೆ ಯಾರು ಜನರ ಸಂಪರ್ಕಕ್ಕೂ ಹೋಗ್ದಂಗೆ, ಕಿಡಿಗೇಡಿತನ ಉಡಾಳ್ತನ ಮಾಡ್ದಂಗೆ ಸಾತ್ವಿಕ ಗುಣ ಬೆಳ್ಯಾಕ ಚಲೋ ಆಕೈತಿ. ಅದನ್ನು ಸದ್ಗುರುಗಳು ಕಂಡು ಭಾಳ ಸಂತೋಷ ಪಡ್ತಾರೆ. ಹಿಂಗೆ ನಡೆಯುವಂಥ ಟೈಮ್ದೊಳಗೆ ಏನಾಕೈತಿ ಅಂದ್ರೆ, ಗುರುನಾಥಾರೂಢರಿಗೆ ಉಪದೇಶ ಮಾಡ್ತಾರೆ. ನೋಡು ಗುರು, ನೀನು ಈ ಆಸ್ತಿ, ಐಶ್ವರ್ಯ, ಭೋಗ, ಭಾಗ್ಯ ಯಾವ ವಿಷಯಗಳನ್ನು ಎಳ್ಳಷ್ಟು ನೆಚ್ಚಬೇಡಪ್ಪ. ನಿನ್ನ ಆಸ್ತಿ ಏನಂತಂದ್ರೆ ಒಂದು ಮಗಿ, ಒಂದು ಪರಿವಾರ, ಮರದ ನೆರಳು, ಇಷ್ಟ ನಿನ್ನ ಆಸ್ತಿ ಅಂತ ತಿಳ್ಕೊಪ್ಪ. ಭಕ್ತರ ಕೈಯಾಗ ನೀ ಸಿಗಬೇಡಪ್ಪ ಅಂತೇಳಿ ತಿಳ್ಕೊಂಡು ಅವರಿಗೆ ಬೋಧೆಯನ್ನು ಮಾಡ್ತಾರೆ. ಹಿಂಗಿದ್ದಂಥ ಟೈಮ್ ಒಳಗೆ
ಮಠದ ಆಸ್ತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಕ್ಕೊಂತ ಹೋಗಿ ಪ್ರತಿ ವರ್ಷಕ್ಕೆ 25,000 ರೂಪಾಯಿ ಬರುವಷ್ಟು ಆಸ್ತಿ ಆಕೈತಿ. ಅದನ್ನು ಕಂಡಂಥ ಸ್ವಾಮಿಗಳು ಏನು ಮಾಡ್ತಾರೋ ಅಂತಂದ್ರೆ ಭಕ್ತರ ಮುಂದೆ ಹೇಳ್ತಾರೆ. ಇನ್ನು ಮುಂದೆ ಮಠಕ್ಕೆ ಭಕ್ತರು ಯಾರು ದಕ್ಷಿಣೆ ಕಾಣಿಕೆ ಏನೂ ಕೊಡದಿದ್ರು ಸಹಿತ ಶ್ರಾವಣ, ಶಿವರಾತ್ರಿ, ರಾಮನವಮಿ ಎಲ್ಲ ಜಾತ್ರಾ ಉತ್ಸವಗಳು ಸಾಂಗವಾಗಿ ಸಾಕ್ತಾವು, ಯಾವುದೂ ತೊಂದರೆ ಇಲ್ಲ, ನಡೀತಾವು ಅಂತೇಳಿ ತಿಳ್ಕೊಂಡು ಹೇಳಿದಾಗ ಅವಾಗ ಏನಾಕತಿ ಅಂದ್ರೆ ಅಲ್ಲಿ ಇದ್ದಂಥ ಭಕ್ತರು ಸದ್ಗುರುಗಳ ಮೇಲೆ ವಿಶ್ವಾಸ ಹಿಡ್ದ ಆ ಮಠದ ಆಸ್ತಿ ಮ್ಯಾಗ ಆಸೆ ಹೆಚ್ಚಾಗಿ ಏನಾಕತಿ ಅಂತಂದ್ರೆ ಎರಡು ಪಂಗಡದ ನಡುವೆ ವೈಷಮ್ಯ ಉಂಟಾಕೈತಿ. ಆವಾಗ ಇಚ್ಛಾಮರಣ ಇದ್ದಂಥ ಸದ್ಗುರುನಾಥ ಸಿದ್ಧಾರೂಢರು ಏನು ಮಾಡ್ತಾರೋ ಅಂತಂದ್ರೆ ಆ ಎರಡೂ ಪಂಗಡದವ್ರನ್ನ ಕರೆಸಿ, ನೀವಿಬ್ಬರು ಪಂಗಡದವರು ರಾಜಿ ಆದ್ರೆ ನಾ ಇನ್ನೂ 20 ವರ್ಷ ಇರ್ತೇನ್ರಿಪ್ಪ ಅಂತೇಳಿ ಆಶ್ವಾಸನೆ ಕೊಡ್ತಾರೆ. ಆದ್ರೆ ಆ ಭಕ್ತರು ಸದ್ಗುರುಗಳ ಮ್ಯಾಗ ವಿಶ್ವಾಸ ಹಿಡಿದ ನಶ್ವರವಾಗಿರ್ತಕ್ಕಂಥ ಆಸ್ತಿ ಮೇಲೆ ಆಸೆ ಇಟ್ಟ ರಾಜಿ ಆಗುಳ್ಳಿ ಹೊಕ್ಕಾರ. ಮುಂದೆ ಈ ನ್ಯಾಯ ಕೋರ್ಟ್ಗೆ ಹೊಕ್ಕೈತಿ. ಹೈಕೋರ್ಟ್ನವ್ರಿಗೂ ಹೋದಾಗ ಆ ಹೈಕೋರ್ಟು ಮಠದೊಳಗನ ಪ್ರಾರಂಭ ಆಗಿ 21 ದಿವಸ ಶ್ರೀ ಸಿದ್ಧಾರೂಢರ ಜವಾಬನ್ನ ತಗೋತಾರೆ. ಆವಾಗ ಏನು ಜಜ್ಮೆಂಟ್ ಪಾಸಾಗಿ ಬರ್ತೈತಿ ಅಂತಂದ್ರೆ ಗುರುನಾಥಾರೂಢರು ಮಠಕ್ಕೆ ಅಧಿಕಾರಿಗಳೂ ಅಲ್ಲ, ಅವರು ಟ್ರಸ್ಟ್ ಕಮಿಟಿ ಒಳಗೆ ಒಬ್ಬರಾಗಿ ಇದ್ಕೊಂಡು ಸಮಾಧಿ ಪೂಜೆ ಮಾಡ್ಕೊಂಡು ಇರ್ಬೋದು ಅಂತೇಳಿ ಜಜ್ಮೆಂಟು ಪಾಸಾಗೇ ಬರ್ತೈತಿ. ಆವಾಗ ಏನಾಕತಿ ಅಂತಂದ್ರೆ ಆ ಉಜ್ಜನನವ್ರು ಸಿದ್ದಪ್ಪ ಏನು ಮಾಡ್ತಾನು ಅಂತಂದ್ರೆ ಅದನ್ನು ಮರಳಿ ಪುನಃ ಕೆಳಗಿನ ಕೋರ್ಟಿಗೆ ಕೇಸನ್ನು ಹಾಕ್ತಾನೆ. ಆವಾಗ ಅಲ್ಲಿ ಒಬ್ಬ ವಕೀಲರು ಏನಂತಾರಂತಂದ್ರೆ ಮೂಲ ಪುರುಷ ನಾಶ ಆದ್ರೆ ನ್ಯಾಯ ನಿಮ್ಮಂತ ಆಕತಿ ಅಂತ ಹೇಳ್ತಾನೆ. ಆವಾಗ ಆ ದುಷ್ಟರು ಏನು ಮಾಡ್ತಾರೋ ಅಂತಂದ್ರೆ ಸಿದ್ಧಾರೂಢರನ್ನ ನಾಶ ಮಾಡೋದಕ್ಕಾಗಿ ಒಂದು ದಿನ ಸ್ವಾಮಿಗಳಿಗೆ ಅಡುಗೆ ಮನೆಯೊಳಗೆ ಕರ್ಕೊಂಡೋಗಿ ಬರ್ರಿಯಪ್ಪ ಅಂತೇಳಿ ಕರ್ಕೊಂಡೋಗಿ ಅವರು ಅವರನ್ನು ನಾಶ ಮಾಡುವಂಥ ಪ್ರಯತ್ನ ಮಾಡ್ತಾರೋ. ಆವಾಗ ಸಿದ್ಧಾರೂಢರು ಅಂತಾರು, ಇಂಥ ಪಾಪದ ಕೆಲಸ ಯಾಕೆ ಮಾಡ್ತೀರಪ್ಪ ಅಂತೇಳಿ ತಿಳ್ಕೊಂಡು ಸುಮ್ಮನೆ ಹಾಕ್ಕಾನ. ಆವಾಗ ಅಲ್ಲಿದ್ದಂಥ ವ್ಯಕ್ತಿ ಹಿಂತಿರುಗಿ ಹೋಗ್ಕಾನ. ಸ್ವಾಮಿಗಳು ಏನು ಮಾಡ್ತಾರೋ ಅಂತಂದ್ರೆ ನಿಮಗೆ ಈ ಮಠದ ಆಸ್ತಿಯಿಂದನೂ ಸುಖ ಸಿಗ್ತೈತಿ ಅಂತಂದ್ರೆ ಅದಕ್ಕೆ ನಾನಾರು ಏನು ಮಾಡೋಕ್ಕಾಕೈತಪ್ಪ, ಆದಂಗೆ ಆಕತಿ ಅಂತೇಳಿ ತಿಳ್ಕೊಂಡು ಏನು ಮಾಡ್ತಾರೋ ಅವರು ಕೊಟ್ಟಂಥ ಒಂದು ವಿಷವನ್ನು ಶಿವಾರ್ಪಣ ಅಂತೇಳಿ ಪಾನ ಮಾಡ್ತಾರೆ. ಆ ಆರೂಢರಿಗೆ ಆ ಕುಡಿದಂಥ ವಿಷ 7-8 ದಿವಸ ಭಾಳ ತ್ರಾಸು ಮಾಡ್ತೈತಿ. ಅದೇ ಸಮಯದೊಳಗೆ ಗುರುನಾಥ ಆರೂಢರು ಸಾಂಗ್ಲಿಗೆ ಹೋಗಿರ್ತಾರೆ. ಆವಾಗ ಅಲ್ಲಿದ್ದಂಥ ಶಿಷ್ಯರಿಗೆ ಗುರುನಾಥನ ದೌಡು ಕರೆಸ್ರಪ್ಪ ಅಂಥೇಳಿ ಹೋಗಿ ಸುಮ್ಮನೆ ಮಲ್ಕೊಂಡ್ಬಿಡ್ತಾರೆ. ಆವಾಗ ಅಲ್ಲಿದ್ದಂಥ ಭಕ್ತರು ಗುರುನಾಥ ಆರೂಢರಿಗೆ ತಾರು ಮಾಡಿ ಅವ್ರನ್ನ ಕರೆಸಿಕೊಂಡು ಸ್ವಾಮಿಗಳ ಹತ್ರ ಕರ್ಕೊಂಡು ಬರ್ತಾರೆ. ಆ ಸ್ವಾಮಿಗಳ ಹತ್ರ ಗುರಪ್ಪನವ್ರನ್ನ ಕುಂಡ್ರಿಸ್ಕೊಂಡ ಸಿದ್ಧಾರೂಢರು ಸಂಪೂರ್ಣವಾಗಿ ಆ ಗುರುನಾಥ ಆರೂಢರ ಮೇಲೆ ತಮ್ಮ ಕೃಪಾದೃಷ್ಟಿಯನ್ನು ಇಟ್ಟ ಪರಕಾಯ ಪ್ರವೇಶ ಮಾಡಿದಂಗೆ ತಮ್ಮ ಎಲ್ಲ ಶಕ್ತಿನೂ ಅಲ್ಲಿ ಗುರುನಾಥ ಆರೂಢರಿಗೆ ತುಂಬಿಕಾರ ಏನು ಮಾಡ್ತಾರೋ ಅಂತಂದ್ರೆ ಶಾಲಿವಂಶಕ್ಕೆ 1851 ಇಸ್ವಿ 1929ನೇ ಶುಕ್ಲನಾಮ ಸಂವತ್ಸರ ಶ್ರಾವಣ ಶುದ್ಧ ಪೌರ್ಣಿಮೆ ಮಂಗಳವಾರ ಉಪಾಧಿ ರಹಿತತ್ವದಿಂದ ಪೂರ್ಣತ್ವವನ್ನು ಹೊಂದುತ್ತಾರು ಅಂತೇಳಿ ಹೇಳ್ತಾರೆ. ಆವಾಗ ಮುಂದೆ ಏನಾಕತಿ ಅಂತಂದ್ರೆ ಪುನಃ ಕೆಳಗಿನ ಕೋರ್ಟ್ನೊಳಗೆ ಶ್ರೀ ಗುರುನಾಥ ಆರೂಢರು ಸಹಿತ ಮಠಕ್ಕೆ ಅಧಿಕಾರಿಗಳೂ ಹೌದು, ಆ ಸಿದ್ಧಾರೂಢರಿಗೆ ಸಲ್ಲಿಸ್ತಕ್ಕಂಥ ಮಾನ ಮನ್ನಣೆಗಳು ಏನಿದ್ದವು ಅವನ್ನೆಲ್ಲ ಈ ಗುರುನಾಥ ಆರೂಢರಿಗೂ ಸಲ್ಲಿಸಬೇಕು ಅಂತೇಳಿ ತಿಳ್ಕೊಂಡು ಜಜ್ಮೆಂಟ್ ಪಾಸಾಗಿ ಬರ್ತೈತಿ. ಮುಂದೆ ಹಿಂಗೆ ಜಜ್ಮೆಂಟ್ ಪಾಸಾಗಿ ಬಂದ ಮ್ಯಾಗ ಇತ್ತ ಗುರುನಾಥ ಆರೂಢರ ಸ್ಥಿತಿ ಕೂಡ ಏಕಕಾಲಕ್ಕೆ ಬದಲಾಗಿ ಹೋಗ್ತೈತಿ. ನಿಂತ್ರಂದ್ರೆ 2-3 ದಿವಸ ನಿಂತ ಬಿಡ್ತಿದ್ರು, ಕುಂತ್ರ ಹಂಗೆ ಕೊಡ್ತಾ ಬಿಡ್ತಿದ್ರು, ಮಲಗಿದ್ರೆ ಮಲಗೇ ಬಿಡ್ತಿದ್ರು. ಹಿಂಗೆ ಅವ್ರ ಪರಿಸ್ಥಿತಿ ಆದಾಗ ಅವರ 2 ಕಣ್ಣುಗಳ ಬಹಿರ್ದೃಷ್ಟಿ ನಿಂತು ಹೋಗಿಬಿಡ್ತೈತಿ. ಅವರಿಗೆ ಊಟದ ಪರಿವೆ ಅಂತೂ ಇದ್ದಿದ್ದಿಲ್ಲ. ಅವರನ್ನು ಊಟ ಮಾಡಿಸೋದು, ಅವ್ರನ್ನ ಬಹಿರ್ದೇಶಕ್ಕೆ ಕರ್ಕೊಂಡು ಹೋಗೋದು, ಜಳಕ ಮಾಡಿಸೋದು, ಪೂಜೆ ಮಾಡೋದು, ಊಟ ಮಾಡಿಸೋದು,
ಹಾಸಿಗೆ ಹಾಸಿ ಮಲಗಿಸೋದು ಮತ್ತು ಪುನಃ ಎಬ್ಸೋದು ಎಲ್ಲ ಕೆಲಸನೂ ಅಲ್ಲಿ ಮಠದ ಶಿಷ್ಯರನ್ನು ಮಾಡ್ತಿದ್ರು. ಅವ್ರನ್ನ ಗುರುನಾಥರವ್ರನ್ನ ಊಟ ಮಾಡಿಸ್ಬೇಕಾದ್ರೆ ಒಂದು ದೊಡ್ಡ ಸಮಸ್ಯೆನೇ ಆಕ್ಕಿತ್ತು. ಸಣ್ಣ ಮಕ್ಕಳನ್ನ ರಂಗಿಸಿ ಉಣಿಸ್ದಂಗೆ ಉಣಿಸ್ಬೇಕಾಗಿತ್ತು. ಇಂಥ ಸ್ಥಿತಿಯೊಳಗೆ ಇದ್ದುಕೊಂಡು ಗುರುನಾಥರವ್ರು ಏನು ಮಾಡ್ತಾರೋ ಅಂತಂದ್ರೆ, ಸಿದ್ಧಾರೂಢರು ಅಪ್ನಿ ಕೊಡಿಸ್ದಂಗೆ ಸಿರಿ ಸಂಪತ್ತು ಮಾನ ಮನ್ನಣೆಗಳಿಗೆ ಮೋಹ ಮಾಡದ ಯಾವ ಭಕ್ತರ ಕೈಗೂ ಸಿಗದ ಏನು ಮಾಡ್ತಾರೋ ತಮ್ಮ 52ನೇ ವಯಸ್ಸಿಗೆ ಅಂದ್ರೆ 1884ನೇ ಶುಭಕೃತ ನಾಮ ಸಂವತ್ಸರದ ವೈಶಾಖ ಶುದ್ಧ ನವಮಿ ರವಿವಾರ 13/5/1962ನೇ ಇಸ್ವಿ ದಿವಸ ಕೈವಲ್ಯವನ್ನು ಹೊಂತಾರೆ. ಹಿಂಗೆ ಈ ಜಗತ್ತಿಗೆ ಸದ್ಗುರುಗಳಾಗಿ ಬಂದು ಈ ಜಗತ್ತುದ್ಧಾರ ಮಾಡಕ್ಕೆ ಬಂದಂಥ ಸದ್ಗುರುಗಳು ಏನಾದರೂ ಕೈವಲ್ಯವನ್ನು ಹೊಂದಿದರು ಅಂತ ಈ ಒಂದು ಕೊನೆಯ ಅಧ್ಯಾಯದೊಳಗೆ ಬರ್ತೈತೆ. ಇನ್ನು ಈ ಒಂದು ಕಥೆಯನ್ನು, ಈ ಒಂದು ಪುರಾಣವನ್ನು ಪಠನ ಮಾಡೋದರಿಂದ, ಶ್ರವಣ ಮಾಡೋದರಿಂದ ಇದು ಸಕಲ ಇಷ್ಟಾರ್ಥಗಳು ಪೂರ್ತಿ ಆಕ್ಕವು ಮತ್ತು ನಮ್ಮ ಆಸೆಗಳೇನದವು, ಬಯಕೆಗಳೇನದವು ಎಲ್ಲವೂ ಸಂಪೂರ್ಣವಾಗಿ ನೆರವೇರ್ತಾವು. ಆಮ್ಯಾಗ ಇದ ಒಂದು ಚರಿತ್ರವನ್ನು ಆಧ್ಯಾತ್ಮಿಕವಾಗಿ ಮುಮುಕ್ಷವಾಗಿ ನಾವು ಇದನ್ನು ಪಠನ ಶ್ರವಣ ಮಾಡಿದಾಗ ನಮಗೆ ಮುಕ್ತಿ ಮಾರ್ಗ ತೋರ್ತೈತಿ. ಆಮೇಲೆ ಸದಾಕಾಲ ಈ ಒಂದು ಚರಿತ್ರೆಯನ್ನು ಪಠನ ಮಾಡೋದರಿಂದ ನಮಗೆ ಯಾವುದೇ ಕಷ್ಟ ನಷ್ಟಗಳು ಬರೋದಿಲ್ಲ. ಆಮೇಲೆ ಜೀವನದೊಳಗೆ, ಸಂಸಾರದೊಳಗೆ ಯಾವುದೇ ದುಃಖಾದಿಗಳು ಬರೋದಿಲ್ಲ. ನಮ್ಮ ವಂಶ ವೃದ್ಧಿ ಆಕ್ಕವು. ಹೀಗಾಗಿ ಯಾವುದೇ ರಾಜರಾಗಲಿ, ಕಳ್ಳರ ಭಯ ಆಗಲಿ ಅಥವಾ ಮತ್ತೊಂದರ ಭಯ ಆಗಲಿ, ಕಾಡು ಪ್ರಾಣಿಗಳ ಭಯ ಆಗಲಿ ಯಾವುದೂ ಇರುವುದಿಲ್ಲ. ನಾವು ಎಂಥ ಒಂದು ಕಠಿಣ ಪರಿಸ್ಥಿತಿ ಒಳಗೂ ಸಿಕ್ಕಾಕ್ಕೊಂಡಿವಿ ಅಂತಂದ್ರೆ ಆ ಸಿದ್ಧಾರೂಢ ನಾಮವನ್ನು ನಾವು ಸ್ಮರಣೆ ಮಾಡಿದ್ರೆ, ಸಿದ್ಧಾರೂಢರನ್ನ ನಾವು ಸ್ಮರಿಸಿದ್ದೀವಿ ಅಂತಂದ್ರೆ ನಮ್ಮ ಎಲ್ಲ ಕಷ್ಟಗಳು ದೂರ ಆಕ್ಕವು. ಆಮೇಲೆ ಸಿದ್ಧಾರೂಢರು ಜನನ ಆಗಿದ್ದು ಶ್ರೀರಾಮನವಮಿ ದಿವಸ. ಇವತ್ತು ಕೂಡ ಈ ಕೊನೆಯ ಅಧ್ಯಾಯ ಮುಕ್ತಾಯಗೊಳಿಸುವಾಗ ಇವತ್ತು ಕೂಡ ರಾಮನವಮಿ ಇದ್ದಿದ್ದಕ್ಕೆ ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳನ್ನು ತಿಳಿಸ್ತಾ, ಹಾಗೂ ಸದ್ಗುರು ಸಿದ್ಧಾರೂಢರ 189ನೇ ಜನ್ಮೋತ್ಸವದ ಒಂದು ಶುಭಾಶಯನ್ನು ತಿಳಿಸ್ತಾ, ಸರ್ವರಿಗೂ ಸದ್ಗುರು ಸಿದ್ಧಾರೂಢ, ಸದ್ಗುರು ಗುರುನಾಥರೂಢರು ಸನ್ಮಂಗಲವನ್ನು ಉಂಟು ಮಾಡಲಿ ಅಂತೇಳಿ ನನ್ನ ಒಂದು ಈ ಸಿದ್ಧಾರೂಢರ ಚರಿತ್ರೆಯ ಕೊನೆಯ ಭಾಗವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತೀಶ್ವರ ಹರ ಹರ ಮಹಾದೇವ. ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀ ಸದ್ಗುರು ಗುರುನಾಥಾರೂಢಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ ಎತ್ತುವೆ ನಾರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದಿ, ಗುರುವರ ಅರ್ಥವ ಬೋಧಿಸಿದೆ. ಮೋಕ್ಷವಾಹನ ಶಂಕರ ನಾಮೋಚ್ಚಾರವ ಮಾಡಿಸಿದಿ, ಗುರುವರ ನಾಮೋಚ್ಚಾರವ ಮಾಡಿಸಿದಿ. ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವೆ, ಗುರುವರ ಶಂಕರ ನೀನಿರುವೆ. ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದಿ, ಗುರುವರ ಶಾಂತಿಯ ಬೀರಿದಿ. ಚರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದಿ, ಗುರುವರ ತ್ವರಿತದಿ ನಾಶಿಸಿದಿ. ವರಭೃಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದಿ, ಗುರುವರ ನಿರುತದಿ ವಾಸಿಸಿದಿ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ,
ಗುರುವರ ಯತ್ವೇನಾರತಿಯ. ಹರಃ ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಸರ್ವಮಂಗಳಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣತ್ರ್ಯಂಬಿಕೆ ದೇವಿ ನಾರಾಯಣಿ ನಮಸ್ತುತೆ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಗುರುನಾಥ ಆರೂಢ ಮಹಾರಾಜ್ ಕಿ ಜೈ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ.